ನಮ್ದು ಖರ್ಚೆಲ್ಲ ಜಾಸ್ತಿ ಆಗ್ತಾ ಇದೆ. ಗೊಬ್ಬರ ಖರ್ಚಿರಬಹುದು, ಮತ್ತೆ ಪೆಸ್ಟಿಸೈಡ್ ಖರ್ಚಿರಬಹುದು, ಸ್ಪ್ರೇ ಮಾಡದಂತ ಕೀಟನಾಶಕಗಳು ಇರಬಹುದು, ಅದೆಲ್ಲ ನಮ್ದೇನಂತ ಜಾಸ್ತಿ ಆಗ್ತದೆ. ಇನ್ನು ನೋಡ್ಕೊಂಡ ಮೇಲೆ ನಾವು ಈ ಹೊಸ ತಳಿನ ರಿಲೀಸ್ ಮಾಡಿ. ಈ ಹೊಸ ತಳಿ ಹೆಸರು ಸಂಧ್ಯಾ ಗೋಲ್ಡ್. ಈಗ ಸಂಧ್ಯಾ ಗೋಲ್ಡ್ ನಲ್ಲಿ 4 ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ನೀವು ನೆನ್ಪಿಟ್ಕೊಳ್ಳಿ. ಇದು ಬೇಗ ಬರದಂತ ಹತ್ತಿ ಅಂತೇನು 140 145 ದಿವಸನಲ್ಲೇ ಇದು ಬರದಂತ ಹತ್ತಿ. ಈ ಬೇಗ ಬರದಂತ ಹತ್ತಿನಲ್ಲಿ ಎಷ್ಟು ಅಡ್ವಾಂಟೇಜ್, 2 ಅಡ್ವಾಂಟೇಜ್ ಇದೆ. ಫಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನಂತ, ನೀವು ಯಾವಾಗ ಈಗ ನೀವು ನೋಡ್ಕೊಂಡ ಮೇಲೆ ಆಲ್ಮೋಸ್ಟ್ 40-50 ಕಾಯ ನಿಮ್ಗೆ ಕಾಣಿಸ್ತದೆ. 40-50 ಕಾಯ ಇಲ್ಲಿ ಕಾಣಿಸ್ತಾ ಇದೆ ಈ ಸಂಧ್ಯಾ ಗೋಲ್ಡ್ ನಲ್ಲಿ. ಈಗ ಏನೇ ಅಕ್ಟೋಬರ್ 4 ದಿವಸ ಎಷ್ಟು, ಅಕ್ಟೋಬರ್ 4ನಲ್ಲಿ. ಈ ಅಕ್ಟೋಬರ್ 15ಗೂ ಆಲ್ಮೋಸ್ಟ್ 60-70 ಕಾಯಗಳೇ ಆಗುತ್ತೆ. ಅಂತ ಏನು, ಯಾವಾಗ ಗಟ್ಟಿ ಕಾಯ ಆಗುತ್ತದೋ ಆವಾಗ ನಿಮ್ಗೆ ಏನಂತ, ಮುಖ್ಯವಾಗಿ ಈ ಕಾಯ ಕೊರಕು ಹುಳ ಏನು ಬರ್ತದೋ ಅದೇ ಏನಿ ಮಾಡಕ್ ಆಗೋದಿಲ್ಲ. ಇಷ್ಟು ಗಟ್ಟಿ ಆಗಿನ ಮೇಲೆ ಕಾಯ ಕೊರಕು ಹುಳ ಅದಕ್ಕೆ ತುತ್ತು ಹೊಡಿಯಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ಏನಂತ, ಇದು ಕಾಯ ಕೊರಕು ಹುಳನು ಇದು ಏನಂತ ಎಸ್ಕೇಪ್ ಆಗತ್ತೆ, ತಪ್ಪಿಸ್ಕೊಳಕ್ಕೂ ಪ್ರಯತ್ನ ಪಡ್ತದೆ. ಈ ಸಂಧ್ಯಾ ಗೋಲ್ಡ್ ಹಾಕಿದಿರೋರಿಗೆ ಕಾಯ ಕೊರಕು ಹುಳ ಬರದಂತ ಟೈಮ್ ನಲ್ಲಿ 60-70 ಕಾಯ ಆಗುತ್ತದೆ ಅಂತೇನು 10-12 ಕ್ವಿಂಟಲ್ ಅವ್ರಿಗೆ ಬಂದಿದೆ. ಇದು ಮೋಸ್ಟ್ ಇಂಪಾರ್ಟೆಂಟ್. 2, ನಿಮ್ ಕಡೆ ನೀರಿದೆ ಅಂತ ನೀವು ಸೆಕೆಂಡ್ ಕ್ರಾಪ್ ಏನ್ ಮಾಡ್ತೀರಿ, ಸೆಕೆಂಡ್ ಕ್ರಾಪ್ ಸ್ವಲ್ಪ ನಿಮ್ಗೆ ಶೇಂಗಾ ಹಾಕ್ತೀರಿ, ಹೌದಾ? ಬಹಳ ಜನ ಶೇಂಗಾ ಹಾಕ್ತೀರಿ, ಮೆಕ್ಕೆಜೋಳ ಹಾಕೋರು, ಆಮೇಲೆ ಬಾಜ್ರಾ ಹಾಕ್ತಾರು. ಬೇರೆ ಬೇರೆ ತಳಿಗಳು ಏನೇ ಹಾಕಬೇಕು ಅವ್ರು ಏನಂತ, ಇವರು ಡಿಸೆಂಬರ್ ಒಳಗಡೆ ಇದೆಲ್ಲ ಕ್ರಾಪ್ ತಗನಿ ನೀವೇನಂತ ಸೆಕೆಂಡ್ ಕ್ರಾಪ್ ಹಾಕದಂತದ್ದು ಅವಕಾಶ ಇದೆ. ಅಂತೇನು, ಬೇಗ ಬರದಂತ ಹತ್ತಿನಲ್ಲಿ ಸಂಧ್ಯಾ ಗೋಲ್ಡ್ ನಲ್ಲಿ 2 ಅವಕಾಶ. 1, ಕಾಯಕೊರಕು ಹುಳ ತಪ್ಪಿಸ್ಕೋಬಹುದು. 2 ಕ್ರಾಪ್ ಹಾಕಬಹುದು, 2ನೇ ಕ್ರಾಪ್ ಹಾಕಬಹುದು. ಇದು 140-145 ದಿವಸದಲ್ಲಿ ಬರ್ತದೆ. 2 ಇದೆಲ್ಲ ನೀವು ಪ್ಲಾಟ್ ನೋಡ್ಕೊಂಡ ಮೇಲೆ ಎಲ್ಲ ನಿಮ್ಗೆ ಏನಂತ ಗ್ರೀನಿಶ್ ಆಗಿದೆ. ಅಂತ ಏನು ಗ್ರೀನಿಶ್ ಏನಂತಾರೆ ಕನ್ನಡದಲ್ಲಿ, ಎಲ್ಲೆಲ್ಲ ಹೆಂಗಿದೆ ಗ್ರೀನಿಶ್ ಅಂತ ಏನು ಹಸಿರಾಗಿರ್ತವೆ, ಹೆಸರು ಕಲರ್ ನಲ್ಲಿ ಇದೆ. ಈ ಹೆಸರು ಕಲರ್ ನಲ್ಲಿ ಇರೋಕೆ ಕಾರಣ ಏನು, ಇದಕ್ಕೆ ಸಕ್ಕಿಂಗ್ ಪೆಸ್ಟ್ అంటే ಏನು, ನಿಮ್ಗೆ ಏನಂತ ಆಫಿಡ್ಸು, ಜಾಸಿಡ್ಸು, ಆಮೇಲೆ ಏನಂತ ನಿಮ್ ಕಡೆ ವೈಟ್ ಫ್ಲೈ, ಇದೆಲ್ಲ ಏನಂತ ಈ ಈ ಈ ಈ ಕೀಟಕಗಳು ಬಹಳ ಕಮ್ಮಿ ಆಗುತ್ತವೆ. ಅದಕ್ಕೆ ಏನಂತ ಇವರು ಪಕ್ಕದಲ್ಲವರು ನಮ್ಗೆ 4-5 ಸ್ಪ್ರೇ ಮಾಡಿದ ಮೇಲೆ ನಮ್ಗೆ ಈ ಸಂಧ್ಯಾ ಗೋಲ್ಡ್ ನಲ್ಲಿ 2 ಸ್ಪ್ರೇನಲ್ಲೇ ಕಂಟ್ರೋಲ್ ಆಗುತ್ತೆ. ಇದಕ್ಕಂತ ಓಕೆ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.